ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸವಿತಾಸ್ ಕಿಚನ್. ಇವತ್ತು ನಾವು ಮೆಣಸು ಬಜ್ಜಿ ಮಾಡಿದ್ದೇವೆ. ಇದು ಹೇಗೆ ಮಾಡುವುದು ಎಂದು ಹೇಳಿಕೊಡುತ್ತೇನೆ. ಆದರೆ ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ನಾನೀಗ ಮೆಣಸು ಬಜ್ಜಿ ಮಾಡ್ತಾ ಇದ್ದೇನೆ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಹಳದಿ, ಅಜ್ವೈನ ಪೌಡರ್, ಉಪ್ಪು, ಮೆಣಸು, ನೀರು ಮತ್ತೆ ಎಣ್ಣೆ. ನಾನೀಗ 1 ಕಪ್ಪು ಕಡಲೆ ಹಿಟ್ಟು ಹಾಕ್ತಾ ಇದ್ದೇನೆ. ಹಾಗೇನೆ 2 ಸ್ಪೂನು ಅಕ್ಕಿ ಹುಡಿ, ಹಾಗೇನೆ ಅದೇ ರೀತಿ ಅದು ಒಟ್ಟಿಗೆ ಮಿಕ್ಸ್ ಮಾಡಿ ನೀರು ಹಾಕದೆ. ಹಾಗೇನೆ ಅಜ್ವೈನ ಪೌಡರ್ ಅಲ್ಲ, ಸ್ವಲ್ಪ ಹೀಗೆ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಇರ್ತದೆ, ಪರಿಮಳ ಜಾಸ್ತಿ. ಸ್ವಲ್ಪ ಹಳದಿ, ಹಾಗೇನೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ನೀರು ಹಾಕದೆ ಒಮ್ಮೆ ಮಿಕ್ಸ್ ಮಾಡಬೇಕು, ಹಾಗೆ ಎಲ್ಲ ಸರಿ ಒಟ್ಟು ಕವರ್ ಆಗ್ತದೆ. ಹಳದಿ ತುಂಬಾ ಹಾಕ್ಬೇಡಿ, ಸ್ವಲ್ಪ ಹಾಕಿದ್ರೆ ಸಾಕು, ಸ್ವಲ್ಪ ಕಲರ್ ಚೇಂಜ್ ಆಗಲಿಕ್ಕೆ ಮಾತ್ರ ಅಷ್ಟೇ. ಹಾಗೇನೆ ನಾನು ಸ್ವಲ್ಪ ನೀರು ಹಾಕ್ತೇನೆ, ಸ್ವಲ್ಪವೇ ಹಾಕಬೇಕು ನೀರು. ಇದೀಗ ರೆಡಿ ಆಗಿದೆ. ಈಗ ಎಣ್ಣೆ ಇಡುವ ನಾವು ಬಿಸಿಗೆ. ಹಾಗೇನೆ ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಬೇಕು, ಅದಕ್ಕೆ ಆಗ ಸ್ವಲ್ಪ ಒಳ್ಳೇದಾಗ್ತದೆ. ಆಗ ನಾವು ಸೋಡಾ ಹುಡಿ ಹಾಕುದಿಲ್ಲ, ಅದರ ಬದಲಿಗೆ ಎಣ್ಣೆ ಹಾಕಿದ್ರೆ ಸಾಕು. ಈಗ ನಾನು ಕಟ್ ಮಾಡಿಟ್ಟ ಮೆಣಸನ್ನು ಹಿಟ್ಟಿಗೆ ಮುಳುಗಿಸಿ ಎಣ್ಣೆಗೆ ಬಿಡ್ತಾ ಇದ್ದೇನೆ. ನಾನು ಕಟ್ ಮಾಡಿದೆ ಯಾಕೆ ಅಂದರೆ ಅದು ಉದ್ದ ಇದ್ದ ಕಾರಣ ನಾನು ಕಟ್ ಮಾಡಿದ್ದು. ನೀವು ಕಟ್ ಮಾಡಬೇಕೇಳಿ ಏನಿಲ್ಲ, ಗಿಡ್ಡ ಇದ್ದರೆ ಅಷ್ಟು ಸಣ್ಣದಿದ್ದರೆ ಹಾಗೆ ಇಡಿಯೇ ಹಾಕ್ಬೋದು, ಇಲ್ಲದ್ರೆ ನಡುವು ಭಾಗ ಮಾಡಿ ಸ್ವಲ್ಪ ಸೈಡ್ ಕ್ರಾಸ್ ಕೊಟ್ಟರೆ ಸಾಕು. ಹಾಗೆ ಇಡೀ ಫುಲ್ ಕವರ್ ಆಗ್ತದೆ. ಆಗ ಹಿಟ್ಟ ಮೆಣಸಿನ ಒಳಗೆ ಸಮೇತ ಅದು ಕವರ್ ಆಗಿ ಹೋಗ್ತದೆ ಹಿಟ್ಟೆಲ್ಲ. ಅಷ್ಟು ಮಾಡಿದರೆ ಸಾಕು, ಬೇರೆ ಜಾಸ್ತಿ ನೋಡಿ. ಫ್ರೈ ಆಗ್ತಾ ಉಂಟು, ಹೇಗೆ ಫ್ರೈ ಆಗ್ತಾ ಇದೆ ನೋಡಿ. ಸ್ವಲ್ಪ ಕಂದು ಬಣ್ಣ ಬರಬೇಕು, ಕಂದು ಬಣ್ಣ ಬಂದರೆ ಅದನ್ನು ತಿರುಗಿಸಿ ಹಾಕಬೇಕು 2 ಸಲ. ಕಲಸಿ ಹಾಕಿದ್ರೆ ಸಾಕು. ನೋಡಿ ಹೇಗಿದೆ ಅಂತ ಕಾಯ್ತಾ ಉಂಟು. ಸ್ಲೋ ಫ್ಲೇಮಲ್ಲಿ ಇಡಬೇಕು, ಹಾಕುವಾಗ ಮಾತ್ರ ಒಮ್ಮೆ ಫಾಸ್ಟ್ ಇಡಬೇಕು, ಆಮೇಲೆ ಸ್ಲೋ ಅಲ್ಲೇ ಬೇಯಬೇಕು. ಅದು ಫಾಸ್ಟ್ ಇಟ್ಟರೆ ಒಳಗೆ ಬೇಯುವುದಿಲ್ಲ. ಸಾಕು ಇಷ್ಟ ಆದರೆ. ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೂ ನಿಮಗೆ ನಮ್ಮ ಮೆಣಸು ಬಜ್ಜಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೂ ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ. ಇದರಿಂದ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತದೆ. ಧನ್ಯವಾದಗಳು.